ಲೋಕಸಮರ ಹತ್ರ ಆಗ್ತಾ ಇದ್ದ ಹಾಗೆ ರಾಜಕೀಯ ಪಕ್ಷಗಳ ರಂಗ ತಾಲೀಮು ಕೂಡ ಜೋರಾಗ್ತಾ ಇದೆ. ಅದರಲ್ಲೂ ಕೂಡ ಇಡೀ ದೇಶದ ಗಮನವನ್ನ ಮತ್ತೊಮ್ಮೆ ಸೆಳೆಯಲಿಕ್ಕೆ ಮಂಡ್ಯ ರಾಜಕಾರಣ ರೆಡಿಯಾದಂತೆ ಕಾಣಿಸ್ತಾ ಇದೆ. ಲೋಕಸಮರಕ್ಕೆ 2019ರಂತೆ ಹೈಪನ್ನ ಕ್ರಿಯೇಟ್ ಮಾಡಲಿಕ್ಕೆ ಮಂಡ್ಯ ಜಿಲ್ಲೆ ಸರ್ವ ರೀತಿಯಲ್ಲೂ ಕೂಡ ಸಿದ್ಧವಾಗಿದೆ. ಈ ಬಾರಿ ಮಂಡ್ಯದಲ್ಲಿ HDK ಅಭ್ಯರ್ಥಿ ಆಗಬೇಕು ಅನ್ನೋದು ಮಂಡ್ಯ ಜಿಲ್ಲೆಯ ಸಭೆಯಲ್ಲಿ ಮುಖಂಡರ ಒನ್ಲೈನ್ ಅಭಿಪ್ರಾಯವಾಗಿರುವಂತಹದ್ದು. ಕುಮಾರಸ್ವಾಮಿ ಸ್ಪರ್ಧೆ ಮಾಡದೆ ಹೋದ್ರೆ ನಿಖಿಲ್ ಸ್ಪರ್ಧೆ ಮಾಡುವಂತೆ ಕೆಲವರು ಒತ್ತಾಯಿಸಿದ್ದಾರೆ. ಕುಮಾರಸ್ವಾಮಿ ನಿಖಿಲ್ ಸ್ಪರ್ಧಿಸಿದ್ರೆ ಗೆಲುವು ನಮ್ದೆ. ಕಾಂಗ್ರೆಸ್ಗೆ ಪಾಠವನ್ನ ಕಲಿಸೋದಕ್ಕೆ ಇದೊಂದು ಚಾನ್ಸ್ ಅಂತೇಳಿ ನಿನ್ನೆ ನಡೆದ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದ ಸಭೆಯಲ್ಲಿ ನಾಯಕರು ಒಕ್ಕೂರಲ ಅಭಿಪ್ರಾಯವನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ನಿಖಿಲ್ ಸ್ಪರ್ಧೆಗೆ ಮುಖಂಡರು ಕೊಟ್ಟಂತಹ ಕಾರಣಗಳೇನು? ಮತ್ತೊಮ್ಮೆ ನಿಖಿಲ್ ಮಂಡ್ಯದಿಂದ ಸ್ಪರ್ಧಿಸ್ತಾರಾ? ನಿಖಿಲ್ ಸ್ಪರ್ಧೆ ಮಾಡಲಿಕ್ಕೆ ಮುಂದಾಗದೇ ಇದ್ರೆ HD ಕುಮಾರಸ್ವಾಮಿ ಅವರೇ ಅಖಾಡಕ್ಕೆ ಇಳಿತಾರಾ? ಅದು ಈಗಿರುವಂತಹ ಪ್ರಶ್ನೆ. ಹಾಗಾದ್ರೆ ಕುಮಾರಸ್ವಾಮಿ ನಿಖಿಲ್ ಸ್ಪರ್ಧೆಗೆ ಕಾರಣಗಳು ಈ ರೀತಿ ಇದೆ. ನಿನ್ನೆ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಕೊಟ್ಟಂತಹ ಕಾರಣಗಳಿದು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಈ ಬಾರಿ ಸ್ಪರ್ಧಿಸಬೇಕು. 2019ರ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು. ಸುಮಲತಾ ಅಂಬರೀಶ್ ವಿರುದ್ಧ ಸೋತಿದ್ರು. ಈ ಬಾರಿ ಸೋತಲ್ಲಿಯೇ ಗೆಲುವನ್ನು ಹುಡುಕಬೇಕು ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ಇಬ್ಬರೂ ಬೇಡ ಅಂದ್ರೆ CS ಪುಟ್ಟರಾಜು ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು. CS ಪುಟ್ಟರಾಜು ಈ ಹಿಂದೆ ಸಂಸದರಾಗಿ ಕೆಲಸವನ್ನು ನಿರ್ವಹಿಸಿದವರು, ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಎಟ್ ದ ಸೇಮ್ ಟೈಮ್ HD ಕುಮಾರಸ್ವಾಮಿ ಅವರ ಸಂಬಂಧಿಕರು ಕೂಡ ಹೌದು. ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತಹ ಅಭಿಪ್ರಾಯ ಕೂಡ ನಿನ್ನೆ ವ್ಯಕ್ತವಾಗಿದೆ. ಕುಮಾರಸ್ವಾಮಿ ನಿಖಿಲ್ ಸ್ಪರ್ಧೆ ಮಾಡಿದ್ರೆ ಮಂಡ್ಯ ಗೆಲುವು ಪಕ್ಕ. ಕಳೆದ ಬಾರಿ ಆದ ಹಾಗೆ ಈ ಬಾರಿ ಆಗಲ್ಲ. ಒಕ್ಕಲಿಗರ ಭದ್ರಕೋಟೆ ಮಂಡ್ಯದಲ್ಲಿ ಈ ಬಾರಿ ನೀವಿಬ್ಬರು ಸ್ಪರ್ಧೆ ಮಾಡಿದ್ರೆ ಅಥವಾ ಇಬ್ಬರಲ್ಲಿ ಒಬ್ರು ಸ್ಪರ್ಧೆ ಮಾಡಿದ್ರೆ ಗೆಲುವು ಶತಸಿದ್ಧ. ಇಬ್ಬರಲ್ಲಿ ಒಬ್ರು ಸ್ಪರ್ಧೆಯನ್ನ ಮಾಡಿ ಅಂತ ಹೇಳಿ ಆಹ್ವಾನವನ್ನು ಕೊಟ್ಟಿದ್ದಾರೆ. HDK ಮಂಡ್ಯದಲ್ಲಿ ನಿಂತು ಗೆದ್ರೆ ಕೇಂದ್ರ ಮಂತ್ರಿ ಆಗ್ತಾರೆ. ಇದು ನಮ್ಮ ಜಿಲ್ಲೆಗೂ ಕೂಡ ಹೆಮ್ಮೆ ಅಂಥೇಳಿ ಒಂದಿಷ್ಟು ಸಲಹೆಗಳು, ಸೂಚನೆಗಳು ನಿನ್ನೆಯ ನಿಖಿಲ್ ನೇತೃತ್ವದ ಸಭೆಯಲ್ಲಿ ವ್ಯಕ್ತವಾಗಿದೆ. ಕಾಂಗ್ರೆಸ್ ಅನ್ನ ಬಗ್ಗು ಬಡಿಬೇಕು ಅಂದ್ರೆ HD ಕುಮಾರಸ್ವಾಮಿ ಇಲ್ಲ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ನಿಲ್ಲಬೇಕು ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗಿರುವಂತಹದ್ದು. 2019ರ ಚುನಾವಣೆಯ ಸೋಲಿನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಇದೊಂದು ಸದಾವಕಾಶ. ಅವತ್ತು ಕಾಂಗ್ರೆಸ್ ಮತ್ತು JDSನ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು. ಬಟ್ ಕಾಂಗ್ರೆಸ್ನ ಒಂದಿಷ್ಟು ನಾಯಕರುಗಳು ಒಳಯೇಟನ್ನು ಕೊಟ್ಟಿದ್ರು. ಅದು ನಿಖಿಲ್ ಸೋಲಿಗೆ ಕಾರಣವಾಗಿತ್ತು. ಆ ಸೇಡನ್ನ ಈ ಗೆಲುವಿನ ಮೂಲಕ ತೀರಿಸಿಕೊಳ್ಳೋಣ ಅನ್ನುವಂತಹ ಒಂದಿಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದೆ. ಕಾಂಗ್ರೆಸ್ ಕುತಂತ್ರದಿಂದ 2019ರಲ್ಲಿ ನಿಖಿಲ್ಗೆ ಸೋಲಾಗಿತ್ತು. ಈ ಸೋಲಿಗೆ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಇಬ್ಬರಲ್ಲಿ ಒಬ್ರು ಸ್ಪರ್ಧಿಸಲೇಬೇಕು, ಕಾಂಗ್ರೆಸ್ ಅನ್ನ ಇಲ್ಲಿ ಬಗ್ಗು ಬಡಿಲೇಬೇಕು ಅನ್ನುವಂತಹ ನಿರ್ಧಾರಕ್ಕೆ, ಒಕ್ಕೂರಲ ಅಭಿಪ್ರಾಯಕ್ಕೆ JDSನ ಮುಖಂಡರುಗಳು ಬಂದಿದ್ದಾರೆ. HDK ಸ್ಪರ್ಧಿಸೋದ್ರಿಂದ 2028ರ ವಿಧಾನಸಭಾ ಚುನಾವಣೆಗೂ ಕೂಡ ಪಕ್ಷ ಆಕ್ಟಿವ್ ಆಗಿರುತ್ತೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿತ್ತು JDS ಮಂಡ್ಯದಲ್ಲಿ. ಬಟ್ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರುಪತ್ಯ ಜೋರಿದೆ. ಅಲ್ಲಿ ಮತ್ತೆ ತೆಕ್ಕಿಗೆ ತೆಗೆದುಕೊಳ್ಳಬೇಕು ಅಂದ್ರೆ HD ಕುಮಾರಸ್ವಾಮಿ ಅವರು ಇಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ವಿಚಾರ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ HD ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು, ಮಂಡ್ಯವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಬೇಕು ಅನ್ನುವಂತಹ ಸಲಹೆ ಮತ್ತು ಸೂಚನೆಗಳು ಕೂಡ ನಿನ್ನೆಯ ಸಭೆಯಲ್ಲಿ ವ್ಯಕ್ತವಾಗಿದೆ. ಕುಮಾರಸ್ವಾಮಿ ಸ್ಪರ್ಧಿಸಿದ್ರೆ ಎಲ್ಲ ಕಾರ್ಯಕರ್ತರು, ನಾಯಕರು ಒಟ್ಟಾಗಿ ಕೆಲಸವನ್ನ ಮಾಡ್ತಾರೆ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿರೋದಿಲ್ಲ. ಈ ಎಲ್ಲ ಅಂಶಗಳನ್ನು ಕೂಡ ನಿನ್ನೆಯ ಸಭೆಯಲ್ಲಿ ಚರ್ಚಿಸಲಾಗಿದೆ. ಬಟ್ BJP ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕಾರಣ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಮತ್ತೊಮ್ಮೆ ಅಲ್ಲಿಂದಲೇ ಸ್ಪರ್ಧೆ ಮಾಡ್ತೇನೆ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನೂ ಕೂಡ ಸೀಟು ಹಂಚಿಕೆಯಾಗಿಲ್ಲ. ಸೀಟು ಹಂಚಿಕೆಯಲ್ಲಿ ಮಂಡ್ಯವನ್ನ JDSಗೇನೆ ಬಿಟ್ಕೊಡ್ತಾರ BJP ವರಿಷ್ಠರು, ಅದು ಕೂಡ ಗೊತ್ತಿಲ್ಲ. ಬಟ್ ಪೂರ್ವ ನಿರ್ಧರಿತವಾಗಿ ಒಂದು ಸಭೆ ಆಗಿದೆ, ಮುಂಜಾಗೃತ ಕ್ರಮದಲ್ಲಿ ಒಂದು ಸಭೆಯಾಗಿದೆ. ಆ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ HD ಕುಮಾರಸ್ವಾಮಿ ಇಲ್ಲ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡಿದರೆ ಸೂಕ್ತ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗಿದೆ. ಏನೇ ಇದ್ರೂ ಮಂಡ್ಯದಲ್ಲಿ ಒಬ್ಬ ಸಾಮಾನ್ಯ ನಮ್ಮ ಪಕ್ಷದ ಕಾರ್ಯಕರ್ತರು ನಿಂತು ಗೆಲ್ತಕ್ಕಂಥ ವಾತಾವರಣ ಈ ಬಾರಿ ಇದೆ. ಕಳೆದ ಬಾರಿ ನಡೆದ ಚುನಾವಣೆ ಬೇರೆ. ಎಲ್ಲ ಪಕ್ಷಗಳು ಅದು ಹೊಂದಾಣಿಕೆ ಅಂತ ಕಾಂಗ್ರೆಸ್ ಜೊತೆಲಿ ಇದ್ದರು. ಸಂಪೂರ್ಣ ಕಾಂಗ್ರೆಸ್ 100 ಭಾಗ ಅಂದರೆ ಒಂದು 2-3% ಮಾಡಿರ್ಬೋದು ನಮಗೆ. ಇನ್ನು ಉಳಿದವರೆಲ್ಲ ಪಕ್ಷೇತರ ಅಭ್ಯರ್ಥಿಗೆ ಕೆಲಸ ಮಾಡಿರ್ತಕ್ಕಂಥದ್ದು. BJP, ಕಾಂಗ್ರೆಸ್ಸು, ಅಲ್ಲಿಂದ ರೈತ ಸಂಘ ಎಲ್ಲ ಒಟ್ಟಾಗಿ ಕೆಲಸ ಮಾಡಿದರು. ಈ ಬಾರಿ ಆ ಪರಿಸ್ಥಿತಿ ಇಲ್ಲ. ಅಲ್ಲಿ BJPನಲ್ಲಿ
ಇರ್ತಕ್ಕಂಥ ಹಲವಾರು ಪ್ರಮುಖರಲ್ಲೂ ನಾವು ಹೊಂದಾಣಿಕೆ ಮಾಡಿ ಹೋಗಬೇಕು ಅಂತಕ್ಕಂಥ ನಿರ್ಧಾರಗಳು ಸ್ಥಳೀಯವಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ಅಪ್ಸರ್ಗಳು ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯ. ಕುಮಾರಣ್ಣ ಅವರು ರಾಜ್ಯ ಮಟ್ಟದ ನಾಯಕರು, ಜನ ಅಷ್ಟು ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ ಕುಮಾರಣ್ಣನ. ಹಾಗಾಗಿ ಹಲವಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಕುಮಾರಣ್ಣ ನಿಲ್ಲಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಅದರಲ್ಲಿ ಮಂಡ್ಯ ಜಿಲ್ಲೆನೂ ಒಂದು. ಬಹುಶಃ ಈ ಒಂದು ವಿಚಾರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಜಿಲ್ಲೆ ನಾಯಕರುಗಳಿರ್ಬೋದು, ಎಲ್ಲರೂ ಸೇರಿ ಸೂಕ್ತವಾದಂಥ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇವೆ ವಿಚಾರಗಳನ್ನ. ಈಗ ಮಂಡ್ಯದ ಸಂಸದರು ಬಂದುಬಿಟ್ಟು BJP ಜೊತೆ ನಾನು ಇದ್ದೇನೆ ಅಂತಕ್ಕಂಥ ಒಂದು ವಿಚಾರವಾಗಿ ಈಗಾಗಲೇ ಹಲವಾರು ತಿಂಗಳುಗಳಿಂದ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಇವತ್ತು ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು, ಅವ್ರ ಜೊತೆನೂ ಕೂತಿ ಚರ್ಚೆ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಅವರು ಮಾಡ್ತಾರೆ, ನಾವು ಮಾಡ್ತೇವೆ. ಖಂಡಿತವಾಗ್ಲೂ ಮಾತಾಡೋಣ. ಇವಾಗ ಅವರು BJP ಜೊತೆಯಲ್ಲಿ ಇದ್ದೀನಿ ಅಂತ ಹೇಳಿದಾಗ ಸೊ ಪ್ರತಿಯೊಬ್ಬರನ್ನು ನಾವು ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕು. ಕಾರಣ ಏನಂದರೆ ವಿ ಆರ್ ಪಾರ್ಟ್ ಆಫ್ ಇಂಡಿಯಾ ಟುಡೇ. ಸೊ ಹಾಗಾಗಿ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಒಂದು ಜವಾಬ್ದಾರಿ ಇದೆ. ಮುಂದಿನ ದಿನಗಳಲ್ಲಿ ಮಾಡ್ತೇವೆ ನಾವು. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಅಧಿಕಾರ ಹಂಚಿಕೆಯ ಸೂತ್ರ ಮತ್ತು ಹೆಚ್ಚುವರಿ DCMಗಳ ನೇಮಕದ ವಿಚಾರದ ಜಟಾಪಟಿಯ ನಡುವೆ ಈಗ ಲೋಕಸಮರ ಹತ್ರ ಬರ್ತಾ ಇದೆ. ಇಲ್ಲೂ ಕೂಡ ಒಂದಿಷ್ಟು ಬಣರಾಜಕಾರಣದ ಪ್ರತಿಷ್ಠೆ ಎದ್ದು ಕಾಣುವಂತಹ ಲಕ್ಷಣಗಳು ಪ್ರಾಥಮಿಕವಾಗಿಯೇ ಗೋಚರವಾಗ್ತಾ ಇದೆ. ತುಮಕೂರು ಲೋಕಸಭಾ ಅಖಾಡ ರಂಗೇರ್ತಾ ಇದೆ. DKಶಿ ವರ್ಸಸ್ ಅದರ್ಸ್ ಫೈಟ್ಗೆ ತುಮಕೂರು ಲೋಕಸಭಾ ಅಖಾಡ ಸಾಕ್ಷಿಯಾಗುವಂತಹ ಲಕ್ಷಣಗಳು ಈಗಿನಿಂದಲೇ ಕಾಣಿಸ್ತಾ ಇದೆ. ತಮ್ಮ ಆಪ್ತರಿಗೆ ಟಿಕೆಟ್ ಅಥವಾ ಸೋಮಣ್ಣ ಅವರಿಗೆ ಟಿಕೆಟ್ ಎಂಬ ಲೆಕ್ಕಾಚಾರದಲ್ಲಿ DCM DK ಶಿವಕುಮಾರ್ ಇದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಸೋಮಣ್ಣ BJP ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿಲ್ಲ. ಬಟ್ DK ಶಿವಕುಮಾರ್ ಅವರು ಅವರನ್ನ ಕರೆತರುವಂತಹ ಪ್ರಯತ್ನದಲ್ಲಿದ್ದಾರೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿರುವಂತಹ ಚರ್ಚೆ. DK ಬ್ರದರ್ಸ್ ವಿರೋಧಿ ಬಣದ ಮುದ್ದಹನುಮೇಗೌಡರನ್ನ ಕರೆತರಲಿಕ್ಕೆ ಪರಮೇಶ್ವರ್, ರಾಜಣ್ಣ ಸಿದ್ಧತೆಯನ್ನ ಆರಂಭಿಸಿದ್ದಾರಂತೆ. ಮತ್ತೊಂದು ಕಡೆ TB ಜಯಚಂದ್ರ ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನು ಕೊಡಿಸಿ ಅಂತೇಳಿ CM ಮೇಲೆ ಒತ್ತಡವನ್ನು ಹೇರತೊಡಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ DK ಬ್ರದರ್ಸ್ ಎಂಟ್ರಿ ನಿರ್ಧಾರ ಯಾವುದು ಇರಬಾರ್ದು ಎಂಬ ಹಠಕ್ಕೆ ರಾಜಣ್ಣ ಹಾಗೂ ಪರಮೇಶ್ವರ್ ಬಿದ್ದಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆ ತುಮಕೂರು ಲೋಕಸಭಾ ಅಖಾಡ ಕಾಂಗ್ರೆಸ್ನ ಒಳಗೆ ಸಾಕಷ್ಟು ಜಿದ್ದಾಜಿದ್ದಿಗೆ ವೇದಿಕೆಯಾಗುವಂತಹ ಸಾಧ್ಯತೆ ಇದೆ. DK ಶಿವಕುಮಾರ್ ಅವರು ಈ ಹಿಂದೆ ಬೆಳಗಾವಿ ರಾಜಕಾರಣದಲ್ಲೂ ಇದೇ ರೀತಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅದನ್ನು ಅಪೋಸ್ ಮಾಡಿದ್ರು. ಒಂದಿಷ್ಟು ಶಾಸಕರನ್ನ ಕರ್ಕೊಂಡು ಪ್ರವಾಸಕ್ಕೆ ಹೋಗುವಂತಹ ಮುನ್ಸೂಚನೆಯನ್ನು ಕೊಟ್ಟರು. ಅದಾದ್ಮೇಲೆ ಹೈಕಮಾಂಡೇ ಅದಕ್ಕೆ ತಡೆ ಒಡ್ಡಿತ್ತು. ಈಗ ತುಮಕೂರು ರಾಜಕಾರಣದಲ್ಲಿ DK ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡುವಂತಹ ಮುನ್ಸೂಚನೆ ಸಿಗ್ತಾ ಇದ್ದ ಹಾಗೆ G ಪರಮೇಶ್ವರ್ ಅವರು, ರಾಜಣ್ಣ ಅವರು, TB ಜಯಚಂದ್ರ ಅವರು ತುಮಕೂರು ಭಾಗದ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿದ್ದಾರೆ. ಅದಕ್ಕೆ ಬ್ರೇಕ್ ಹಾಕುವಂತಹ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಒಂದು ರೀತಿಯಾದಂಥ ಹೊಸ ಮುಖಗಳು ಕೂಡ ಕಾಣ್ತಾ ಇರ್ತಕ್ಕಂಥದ್ದನ್ನು ನೋಡ್ತೇವೆ. ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕಾಗ್ತದೆ. ಹೊಸ ಮುಖಗಳು ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆಗೆ ಒಂದು ಹಿನ್ನೆಲೆ ಇರ್ತಕ್ಕಂಥ ಮತ್ತು ಯಾರು ಜಿಲ್ಲೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಅಂತಕ್ಕಂಥದ್ದನ್ನು ಗುರುತಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನನ್ನ ಮಗ ಸಂಜಯ್ನೂ ಕೂಡ ಒಂದು ಆಕಾಂಕ್ಷಿ ಆಗಿದ್ದಾನೆ. ಮೊದಲಿಂದಲೂ ಕೂಡ ಅವನು ರಾಜಕೀಯದಲ್ಲಿ ಆಕಾಂಕ್ಷಿ ಇತ್ತು. ಆದರೆ ನಾನು ರಾಜಕೀಯದಲ್ಲಿ ಇರೋದ್ರಿಂದ ಅವ್ರು ಯಾವುದಕ್ಕೂ ಕೂಡ ಮುಂದೆ ಬರ್ತಿರಲಿಲ್ಲ, ಹಿಂದೆ ಇರ್ತಿದ್ದಾರೆ ಅಷ್ಟೇ. ಹಾಗಾಗಿ ಈ ಸರಿ ಅವನೇ ಸ್ವಯಂ ಪ್ರೇರಿತನ. ಸೋಮಣ್ಣವರು ಬರುವಂತ ಚಾನ್ಸಸ್ ಇದೆ ಅಂತ ನಾನು ಪತ್ರಿಕೆಗಳ ಮೂಲಕ ಓದಿದ್ದೆ. ಅವ್ರನ್ನ ಇಲ್ಲೇ ಕಾಂಗ್ರೆಸ್ಸಿಂದಲೇ ಅಭ್ಯರ್ಥಿ ಮಾಡ್ತಾರೆ ಅಂತಕ್ಕಂಥದ್ದು ಬರ್ದಿದ್ರಿ. ಇವೆಲ್ಲ ಊಹಾಪೋಹಗಳು ಮತ್ತೆ ಇವೆಲ್ಲ ಚರ್ಚೆ ನಡೀತಾ ಇದ್ದಾವೆ. ಸೋಮಣ್ಣವ್ರು ಕಾಂಗ್ರೆಸ್ಗೆ ಬಂದು ಅವರಿಗೆ ಟಿಕೆಟ್ ಕೊಡೋದು ಅನ್ನೋದು ಚರ್ಚೆ ಇದೆ. ಇನ್ನೊಂದು ಕಡೆ ಮುದ್ದಹನುಮೇಗೌಡರು ಕಾಂಗ್ರೆಸ್ ಅವರು ತಗೊಳ್ತಾರೆ ಸೀಟು ಅನ್ನೋದು ಇದೆ. ಇನ್ನೊಂದು ಕಡೆ ನಾನು ನಿಲ್ತೀನಿ ಅಂತ ಹೇಳಿದ್ದಲ್ಲ, ನಾಳೆ ಹೈಕಮಾಂಡ್ ನಿಲ್ಲಬೇಕು ಅಂತ ನಿಲ್ಲಲೇಬೇಕಾಗ್ತದೆ. ಹೀಗೆ ಲಿಂಗಪ್ಪನವರು ಅಭ್ಯರ್ಥಿನೇ. ಅದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳಾಗೋರು ಬಹಳ ಜನ ಇದ್ದಾರೆ. ಇಲ್ಲ, ಪಾಲಿಟಿಕ್ಸ್ ಚರ್ಚೆ ಮಾಡಿಲ್ಲ. ಅವ್ರು ಮಿನಿಸ್ಟ್ರು, ಸಹಕಾರ ಸಚಿವರಲ್ಲ. ಅದು ಆ ಸಾಲದ ವಿಚಾರಕ್ಕೆ ಬಂದು ಮಾತಾಡೋದು. ಪಾಲಿಟಿಕ್ಸ್ ಏನು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಮಾತುಗಳಿದೆ. ಈ ಭೇಟಿ ಮತ್ತೊಂದು ಸ್ವಲ್ಪ ಕುತೂಹಲ. ನಾನು ಯಾಕೆಂದರೆ ಇವತ್ತು ಅವರು ಮಿನಿಸ್ಟ್ರು ಮನೆ ಮುಂದೆ ನಾನು ಪಾಲಿಟಿಕ್ಸ್ ಮಾತಾಡ್ಬೋದು. ನಾನು ಬಂದಿದ್ದು ಅವ್ರ ಸಹಕಾರದ ಇಲಾಖೆದು ಒಂದು ಸಹಾಯ ಕೇಳೋಕ್ಕೋಸ್ಕರ ಬಂದಿದ್ದು. ಹಂಗಾಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ನಾವು ಮಾತಾಡೋದು ಬೇಡ. ಎಲ್ಲ ಬೇರೆ ಕೆಲವು ಶಾಸಕರು ಕೂಡ ಇವತ್ತಿದ್ರು, ಅಲ್ಲಿ ಗುಬ್ಬಿ ಶಾಸಕರು ಇದ್ರು, ಪಾವಗಡ ಶಾಸಕರು. ಇಲ್ಲ, ಅವ್ರೇನೋ ಬಂದಿದ್ರು ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ಅವ್ರೇನೋ ಎಲ್ಲೋ ಹೋಗ್ತಾ ಇದ್ದಾರೆ ಅಂತಂದ್ರೆ ಗೊತ್ತಿಲ್ಲ ಅದೇನು ಅಂತ. ನಾನು ಇನ್ಸಿಡೆಂಟ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ನಲ್ಲ, ಇದ್ದಾರೆ ಅಂತ ಅಂದ್ರಲ್ಲ, ಹಂಗೆ ಬಂದೆ ಅಷ್ಟೇ. ಅವರು ಮಿನಿಸ್ಟ್ರ್ ಮನೆಯೆಲ್ಲ ಬಂದಿರ್ತಾರೆ, ಅವರೆಲ್ಲ ಬಂದಿರ್ತಾರೆ. ಅವರು ಸಹ ಅವರ
ಪಾರ್ಟಿ MLAಗಳು ಬಂದೇ ಬರ್ತಾರೆ ಸಹಜವಾಗಿ. ಸುರ್ಜೇವಾಲರನ್ನ ಭೇಟಿ ಆಗ್ತಿದ್ದಾರೆ ರಾಜಣ್ಣ ಅವರು. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಾನೇನು ಆ ವಿಚಾರ ಮಾತಾಡಲಿಲ್ಲ.